ಹಾಯ್ ಹಲೋ ನಮಸ್ಕಾರ ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. SSMಗೆ ಮಂತ್ರಿಗಿರಿ ಫಿಕ್ಸ್. ಇದು ಒಂದು ಕಡೆ ನ್ಯೂಸ್ಗೆ ಲಭ್ಯವಾದಂತಹ ಮಾಹಿತಿ. ನಿನ್ನೆ ನಡೆದಂತಹ ಡೆವಲಪ್ಮೆಂಟಲ್ಲಿ SS ಮಲ್ಲಿಕಾರ್ಜುನರಿಗೆ ಮಂತ್ರಿಗಿರಿ ಫಿಕ್ಸ್ ಅನ್ನುವಂಥ ಮಾಹಿತಿ ಒಂದು ಕಡೆ ನ್ಯೂಸ್ಗೆ ಲಭ್ಯವಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಜ್ಯದ ನೂತನ CM DK ಶಿವಕುಮಾರ್ ಇಬ್ಬರು ಕೂಡ SS ಮಲ್ಲಿಕಾರ್ಜುನ್ಗೆ ಮಂತ್ರಿಗಿರಿ ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋಂಥ ಮಾಹಿತಿ. ಜಿಲ್ಲೆಯ ಇತರೆ ಶಾಸಕರಿಗೆ SS ಮಲ್ಲಿಕಾರ್ಜುನ್ ಅವರಿಗೆ ನೀವು ಸಪೋರ್ಟ್ ಮಾಡಿ ಅನ್ನೋಂಥ ಮಾಹಿತಿಯನ್ನು ನಿನ್ನೆ ರವಾನೆಯನ್ನು ಮಾಡಿದ್ದಾರೆ DK ಶಿವಕುಮಾರ್. ನಿನ್ನೆ ಬಂದಂತಹ ಮಾಹಿತಿ ಇದು. ಹಾಗಾಗಿ ದಾವಣಗೆರೆಯ ಪ್ರಭಾವಿ ರಾಜಕಾರಣಿ SS ಮಲ್ಲಿಕಾರ್ಜುನ್ಗೆ ಈ ಬಾರಿಯೂ ಕೂಡ 4ನೇ ಅವಧಿಗೆ ಮಂತ್ರಿಗಿರಿ ಫಿಕ್ಸ್ ಆಗುವ ಸಾಧ್ಯತೆ ಬಹುತೇಕ ಇರುವಂಥದ್ದು. ನಿನ್ನೆ ನಡೆದಂಥ ಡೆವಲಪ್ಮೆಂಟಲ್ಲಿ ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋದಷ್ಟು ಕುತೂಹಲ ಇತ್ತು. ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರಿಗೆ ಮಂತ್ರಿಗಿರಿ ಸಿಗುತ್ತೋ ಅಥವಾ ಶಿವಗಂಗಾ ಬಸವರಾಜ್ ಅವರಿಗೆ ಮಂತ್ರಿಗಿರಿ ಸಿಗುತ್ತೋ ಅನ್ನೋಂಥಷ್ಟು ಲೆಕ್ಕಾಚಾರ ಮತ್ತು ಕುತೂಹಲ ತಳಮಳ ಇತ್ತು. ಆದರೆ ನಿನ್ನೆ ನಡೆದಂಥ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಪ್ಪ ಅಂದರೆ SS ಮಲ್ಲಿಕಾರ್ಜುನ್ ಅವರಿಗೆ ನೀವು ಸಪೋರ್ಟ್ ಮಾಡಿ ಅಂತೇಳಿ DK ಶಿವಕುಮಾರ್ ಜಿಲ್ಲೆಯ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಸಲಹೆಯನ್ನು ಮಾಡಿದ್ದಾರೆ ಅಂತೇಳಿ ನಿನ್ನೆ ಬಂದಂತಹ ಮಾಹಿತಿ. ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ SS ಮಲ್ಲಿಕಾರ್ಜುನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. SS ಮಲ್ಲಿಕಾರ್ಜುನ್ ಅವರಿಗೆ ನೀವು ಸಪೋರ್ಟ್ ಮಾಡಿ, ಅವರನ್ನು ಕಂಟಿನ್ಯೂ ಮಾಡಿ ಅಂತೇಳಿ. ಯಾಕಂದರೆ SS ಮಲ್ಲಿಕಾರ್ಜುನ್ ಅವರ ತಂದೆ ಶಾಮನೂರು ಶಿವಶಂಕರಪ್ಪ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರು, ವ್ಯವಹಾರಸ್ಥರು, ಹಳೇ ಕಾಲದಿಂದ ಕೂಡ ಅವರು ಒಂದಾಗಿದ್ದಂಥವ್ರು. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಅವರನ್ನು ಮುಂದುವರಿಸಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್ಗೆ ಅನ್ನೋಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾಗಿದೆ SS ಮಲ್ಲಿಕಾರ್ಜುನ್ ಈ ಬಾರಿ ಸಚಿವರಾದರೆ, DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವರಾದರೆ 4ನೇ ಬಾರಿಗೆ ಸಚಿವರಾಗ್ತಾರೆ. ಪೋರ್ಟ್ಫೋಲಿಯೋ ಚೇಂಜ್ ಆಗೋ ಸಾಧ್ಯತೆ ಬಹುತೇಕ ಇರುವಂಥದ್ದು. SS ಮಲ್ಲಿಕಾರ್ಜುನ್ ಯಾವಾಗೆಲ್ಲ ಸಚಿವರಾಗಿದ್ದರು ನೋಡೋದಾದರೆ, ಮೊದಲನೇ ಬಾರಿಗೆ 1999 2004ರಲ್ಲಿ SM ಕೃಷ್ಣ ಅವಧಿ. ಆವಾಗ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾಗಿ SS ಮಲ್ಲಿಕಾರ್ಜುನ್ ಕಾರ್ಯನಿರ್ವಹಣೆ ಮಾಡಿದರು. ಎರಡನೇ ಬಾರಿಗೆ 2016-18ರ ಅವಧಿಯಲ್ಲಿ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಆಗಲೂ ಕೂಡ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಆಗ ತೋಟಗಾರಿಕೆಯ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಣೆ SS ಮಲ್ಲಿಕಾರ್ಜುನ್ ಮಾಡಿದರು. ಮೂರನೇ ಬಾರಿಗೆ ಅದೇ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ 2023-26ರ ಅವಧಿಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಸಚಿವರಾಗಿ SS ಮಲ್ಲಿಕಾರ್ಜುನ್ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗಿದ್ರೆ ಈಗ SS ಮಲ್ಲಿಕಾರ್ಜುನ್ ಮತ್ತೆ ಸಚಿವರಾಗಿ ಮುಂದುವರೆದ್ರೆ 4ನೇ ಬಾರಿಗೆ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮುಂದುವರಿಯುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು. SS ಮಲ್ಲಿಕಾರ್ಜುನರಿಗೆ ಕೊಟ್ಬಿಟ್ಟು ಶಿವಗಂಗಾ ಬಸವರಾಜ್ ಅವರು ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಸಾಕಷ್ಟು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಹಾಗೂ AICC ಅಧ್ಯಕ್ಷರು ಇಬ್ಬರು ಕೂಡ SS ಮಲ್ಲಿಕಾರ್ಜುನ್ ಕಡೆ ಒಲವನ್ನು ತೋರಿಸ್ತಿದ್ದಾರೆ ಅನ್ನೋದು ಮಾಹಿತಿ. ಜಿಲ್ಲೆಯ ಇತರೆ ಶಾಸಕರು ಕೂಡ ನಿನ್ನೆ ಮಾಹಿತಿಯನ್ನು ರವಾನೆಯನ್ನು ಮಾಡಿದ್ದಾರೆ, ನೀವು SS ಮಲ್ಲಿಕಾರ್ಜುನ್ ಅವರಿಗೆ ಸಪೋರ್ಟ್ ಮಾಡಿ ಅಂತೇಳಿ. ಹಾಗಾಗಿ 99% SS ಮಲ್ಲಿಕಾರ್ಜುನ್ ಅವರಿಗೆ ಮಂತ್ರಿಗಿರಿ ಫಿಕ್ಸ್ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಡೆವಲಪ್ಮೆಂಟನ್ನು ನೋಡ್ತಾ ಹೋದರೆ SS ಮಲ್ಲಿಕಾರ್ಜುನ್ ಪ್ರಭಾವಿ ರಾಜಕಾರಣಿ. ಆ ಟಿಕೆಟ್ ವಿಚಾರದಲ್ಲೂ ಕೂಡ ದಕ್ಷಿಣ ಕ್ಷೇತ್ರ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ವಿರೋಧ ಇದ್ದರೂ ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ತೆಗೆದುಕೊಳ್ಳಲು ಯಶಸ್ವಿ ಆದರು. ಖುದ್ದು DK ಶಿವಕುಮಾರ್ ಟಿಕೆಟನ್ನು ಕೊಡೋದ್ರ ಜೊತೆಗೆ ದಾವಣಗೆರೆಯಲ್ಲಿ ಬಂದು ತಮ್ಮದೇ ಚುನಾವಣೆಯನ್ನು ಮಟ್ಟಿಗೆ DK ಶಿವಕುಮಾರ್ ಚುನಾವಣೆಯನ್ನು ನಡೆಸಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡ್ರು. ಹೀಗಿರುವಾಗ SS ಮಲ್ಲಿಕಾರ್ಜುನ್ ಅವರಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಕೊಟ್ಬಿಟ್ಟು ಹೊಸಬರು ತೆಗೆದುಕೊಳ್ತಾರೆ ಲೆಕ್ಕಾಚಾರ ಇಲ್ಲ ಅನ್ನೋಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಹಾಗಾಗಿ SS ಮಲ್ಲಿಕಾರ್ಜುನ್ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿಯಾಗಿ ಮುಂದುವರಿಯುವಂಥ ಸಾಧ್ಯತೆ ಬಹುತೇಕ ಇದೆ. ನೋಡೋಣ 22ನೇ ತಾರೀಕು ಒಳಗಡೆ, ಈ ತಿಂಗಳ 22ನೇ ತಾರೀಕು ಒಳಗಡೆ ಎಲ್ಲ ಪೋರ್ಟ್ಫೋಲಿಯೋನ ಕೊಟ್ಟು ಎಲ್ಲ ಸಚಿವರನ್ನು ಪ್ರಮಾಣ ವಚನವನ್ನು ಮಾಡಿಸಿ ಒಂದು ಸಂಪೂರ್ಣ ಸಚಿವ ಸಂಪುಟವನ್ನು ತಯಾರು ಮಾಡಿಕೊಳ್ಬೇಕು ಅನ್ನೋ ಸಿದ್ಧತೆಯಲ್ಲಿ DK ಶಿವಕುಮಾರ್ ಇದ್ದಾರೆ. ಹಾಗಾಗಿ 22ನೇ ತಾರೀಕಿನ ಒಳಗಡೆ SS ಮಲ್ಲಿಕಾರ್ಜುನ್ಗೆ ಮಂತ್ರಿಗಿರಿ ಫಿಕ್ಸ್ ಆಗಿ ಮುಂದುವರಿದ ಸಾಧ್ಯತೆ ಇದೆ. ಇದಾಗಿತ್ತು ಪೊಲಿಟಿಕಲ್ ಅನಾಲಿಸಿಸ್. ಮತ್ತೊಂದು ಪೊಲಿಟಿಕಲ್ ಡಿಬೇಟ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.